ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವು ರೊಕ್ಕ ಕೊಟ್ಟು ವಿಷಯ ತಗೊಳಕತ್ತೀವಿ, ಅವ್ನು ಕೊಡಾಕತ್ತೀವಿ, ನಾವು ತಗೊಳಕತ್ತೀವಿ. ನಾವು ನಿಸರ್ಗವನ್ನ ಪ್ರೀತಿಸುವಂತ ಜನ ನಮ್ಮ ಜವಾಬ್ದಾರಿ ಮರೆತು ದುಡ್ಡು ಕೊಟ್ಟು ವಿಷ ತಗೊಳ್ತಾ ಇದ್ದೀವಿ. ಒಬ್ಬರಿಗೊಬ್ಬರು ವಿಷ ಹಂಚಿ ವಿಷ ಕೊಂಡುಕೊಳ್ತಾ ಇದ್ದೀವಿ ಅನ್ನೋ ಅದ್ಭುತ ಕತೆ ಮಾಜಿ ಸಂಸದ ರಮೇಶ್ ಕತ್ತಿ ಏನು ಹೇಳಿದ್ದಾರೆ ಒಮ್ಮೆ ಕೇಳಿ. ರಾಮಗೋಪಾಲ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಈ ಘಟಪ್ರಭಾ ಸಮಿತಿಗೆ ಎಲ್ಲರೂ ಹೋಗ್ತೀವಿ. 10 ಜನ ರೈತರ 10 ಬದಕ್ಕೆ, ಒಬ್ಬ ಕಾಯಿ, ಒಬ್ಬ ಕೋಬೀಜ, ಒಬ್ಬ ಫ್ಲವರ, ಒಬ್ಬ ಬದ್ನಿಕಾಯಿ, ಒಬ್ಬ ಹೀರಿಕಾಯಿ, ಒಬ್ಬ ಒಡ್ಡಾಣ ಮೆಣಸಿಕಾಯಿ ಏನೇನೋ ಬೆಳೆದಿರ್ತಾರೆ. ಎಲ್ಲರೂ ನಮ್ಗೆ ನಾವು ಮಾರ್ಕೋತೀವಿ. ಎಲ್ಲರೂ ಮಾರಿದ ನಂತರ ಕಿಶೆ ಕಡೆ ಎಣಿಸ್ತೀವಿ. ನಾವು 3,000 ಬಂದು 4,000 ಬಂದು ಅಂತೇಳಿ. ಖರೆ ಒಬ್ರಿಗೊಬ್ರು ವಿಷಯನ ಕೊಂಡು ತೊಗೊಳಕತ್ತೀವಿ ಅನ್ನೋದು ನಮ್ಮ ತಲೆಗೆ ಬರವಾತು. ನಮ್ಮ ತಲೆಗೆ ಏನು ಬರವಾತು ಅಂದ್ರೆ, ನಾ ದೊಡ್ಡ ಮೆಣಸಿಕಾಯಿ ಮಾರಿನಿ, ಆ ಮಗ್ ವಿಷ ಕೊಯ್ತೀನಿ, ಅವನ ಕಡೆ ಬದ್ನಿಕಾಯಿ ತೊಗೊಂಡು ನಾ ಊಟ ವಿಷಯನ ಬಡ್ಕೊಂಡಿ. ಅಂದ್ರೆ ನಾವು ರೊಕ್ಕ ಕೊಟ್ಟು ವಿಷಯ ತೊಗೊಳಕತ್ತೀವಿ, ಅವ್ನು ಕೊಡಾಕತ್ತೀವಿ, ನಾವು ತಗೊಳಕತ್ತೀವಿ. ಮುಂದಿನ ಮಾಗಲಿ ಒಂದೊಳ ಬಿಡಿಸ್ಕೊಳಕ ಇದು ಸರ್ವೇ ಸಾಮಾನ್ಯ ಆಗ್ತಿರ್ತಕ್ಕಂಥ ಸಂಗತಿ. ಇದನ್ನ ಜನ ಇವತ್ತು ನಮಗೆ ನಿಸರ್ಗವನ್ನು, ನಾವು ಸನಾತನ ಧರ್ಮಿಗಳು ನಿಸರ್ಗವನ್ನು ಪೂಜಿಸುವಂಥ ಜನ. ನಾವು ನೀರನ್ನು ಪೂಜಿಸ್ತೀವಿ, ಭೂಮಿ, ಚಂದ್ರಾಮ, ಸೂರ್ಯ, ನಿಸರ್ಗ, ಅಗ್ನಿ ಎಲ್ಲನೂ ಪೂಜೆ ಮಾಡ್ತೀವಿ. ಅಂದರೆ ಇದು ಗಾಳಿ, ಈಗ ಆಕ್ಸಿಜನ್ ಪೊಕಟ್ ಸಿಗತ್ತೆ, ಬಟ್ ಅದ್ರ ಬಗ್ಗೆ ಹೆಲ್ದಿ ಆಕ್ಸಿಜನ್ ಈಗಿಲ್ಲ. ಕಂಪೇರ್ಡ್ ಟು 1960, 1960ನೇ ಇಸ್ವಿಯಾಗ ಏನು ಹೆಲ್ದಿ ಆಕ್ಸಿಜನ್ ಇತ್ತು, ಇವತ್ತು ಹೆಲ್ದಿ ಆಕ್ಸಿಜನ್ ನಿಮಗೆ ಸಿಗಾಕತ್ತೈತೇನ್ರಿ? ಇಲ್ಲ. ಇನ್ನು ಬರುವಂಥ ದಿನ ಅದಕ್ಕೆ ಸಹಕಾರ ನಾವು ಕೊಡ್ಬೇಕು, ನಾವು ಕೊಡ್ಬೇಕಾಗ್ತದೆ. ಇನ್ನು ಬರುವಂಥ ದಿನಮಾನಗಳಲ್ಲಿ ಅರಣ್ಯ ಸಂಪತ್ತು ಸರಿಗೈತಿ, ಖನಿಜ ಸಂಪತ್ತು ಸರಿಗೈತಿ. ಅದಕ್ಕೆ ಪೂರಕವಾಗಿ ಈ ಫಾರ್ ಎಕ್ಸಾಂಪಲ್ ಅಗ್ದಿ ತಾಜಾ ನಿಮ್ಗೆ ಉದಾಹರಣೆ ಹೇಳ್ಬೇಕು. ಈ ಘಟಪ್ರಭಾ ಸಮಿತಿಗೆ ಎಲ್ಲರೂ ಹೋಗ್ತೀವಿ. 10 ಜನ ರೈತರ 10 ಬದಕ್ಕೆ, ಒಬ್ಬ ಕಾಯಿ, ಒಬ್ಬ ಕೋಬೀಜ, ಒಬ್ಬ ಫ್ಲವರ, ಒಬ್ಬ ಬದ್ನಿಕಾಯಿ, ಒಬ್ಬ ಹೀರಿಕಾಯಿ, ಒಬ್ಬ ಒಡ್ಡಾಣ ಮೆಣಸಿಕಾಯಿ ಏನೇನೋ ಬೆಳೆದಿರ್ತಾರೆ. ಎಲ್ಲರೂ ನಮ್ಗೆ ನಾವು ಮಾರ್ಕೋತೀವಿ. ಎಲ್ಲರೂ ಮಾರಿದ ನಂತರ ಕಿಶೆ ಕಡೆ ಎಣಿಸ್ತೀವಿ. ನಾವು 3,000 ಬಂದು 4,000 ಬಂದು ಅಂತೇಳಿ. ಖರೆ ಒಬ್ರಿಗೊಬ್ರು ವಿಷಯನ ಕೊಂಡು ತೊಗೊಳಕತ್ತೀವಿ ಅನ್ನೋದು ನಮ್ಮ ತಲೆಗೆ ಬರವಾತು. ನಮ್ಮ ತಲೆಗೆ ಏನು ಬರವಾತು ಅಂದ್ರೆ, ನಾ ದೊಡ್ಡ ಮೆಣಸಿಕಾಯಿ ಮಾರಿನಿ, ಆ ಮಗ್ ವಿಷ ಕೊಯ್ತೀನಿ, ಅವನ ಕಡೆ ಬದ್ನಿಕಾಯಿ ತೊಗೊಂಡು ನಾ ಊಟ ವಿಷಯನ ಬಡ್ಕೊಂಡಿ. ಅಂದ್ರೆ ನಾವು ರೊಕ್ಕ ಕೊಟ್ಟು ವಿಷಯ ತೊಗೊಳಕತ್ತೀವಿ, ಅವ್ನು ಕೊಡಾಕತ್ತೀವಿ, ನಾವು ತಗೊಳಕತ್ತೀವಿ. ಈ ಮಟ್ಟಕ್ಕೆ ಈ ಒಂದು ಸರ್ಕಾರಗಳು ಇನ್ನೂ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಅಂತಂದ್ರೆ, ಇವತ್ತು ವಿಶೇಷವಾಗಿ ಮಣ್ಣಿನ ಫಲವತ್ತತೆಯನ್ನು ಸಹಿತ ಸರ್ಕಾರಗಳು ನೋಡ್ತಾ ಇಲ್ಲ. ಇವೆಲ್ಲವನ್ನು ನಾವು ಗಮನದಾಗ ಇಟ್ಟುಕೊಂಡು ಕೇವಲ ಸರ್ಕಾರ ಮೇಲೆ ಗುಬ್ಬೆ ಕುಡಿಸೋದಕ್ಕಿಂತ ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಳ್ಳು. ಸರ್ಕಾರದವರು ನಮ್ಮ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಬೇಕು. ಈಗ ಒಬ್ಬೊಬ್ಬರು ಏನು ಮಾಡಕತ್ತಾರೆ, ಈಗ ಮಣ್ಣಿ ಯಾವುದೋ ಊರಿಗೆ ಹೋಗಿದ್ದು ನಾನು, ಹಟ್ಟಿಯಾಲು ಹೋಗಿನಿ, ಇದನ್ನ ಕಿತ್ತೋಗತ್ತಾರೆ, ಆ ಮಿಟ್ರ ಕಿತ್ತೋಗತ್ತಾರೆ.